ಅಜ್ಜಿ, ಮಾವ ಸಿಗ್ತಿಲ್ಲ ಅಂತ ಅತ್ತೆ ತುಂಬ ಹೆದರ್ಬಿಟ್ಟಿದ್ದಾರೆ. ಅವ್ರಿಗೆ ಎಷ್ಟು ಸಮಾಧಾನ ಮಾಡಿದ್ರು, ಎಷ್ಟು ಧೈರ್ಯ ಹೇಳಿದ್ರು ಅವ್ರ ಸಮಾಧಾನ ಆಗ್ತಿಲ್ಲ. ಅದಕ್ಕೆ ಅಟ್ಲೀಸ್ಟ್ ನೀವು ಅವ್ರ ಮುಂದೆನಾದರೂ ಧೈರ್ಯವಾಗಿರಿ. ನೀವು ಧೈರ್ಯವಾಗಿದ್ದರೆ ಅವರು ಧೈರ್ಯವಾಗಿರ್ತಾರೆ. ಮಾಲತಿ ಹೇಳಿದೊಂದು ಮಾತು ನೆನಪಿದೆಯಾ ನಿನಗೆ? ನಾವು ಎಷ್ಟು ದಿನ ಅಂತ ಶುದ್ಧ ಸುಳ್ಳಿನ ಭರವಸೆಗಳ ಬೇಲಿ ಹಾಕೊಂಡು ಬದುಕೋಕ್ಕಾಗುತ್ತೆ? ಅದು ನಿಜ ಅಂತ ನನಗನ್ನಿಸ್ತಿದೆ. ಯಾಕೆ ಹಾಗೆಲ್ಲ ಯೋಚನೆ ಮಾಡ್ತಿದ್ದೀರಾ? ಗುರುಮಾವನಿಗೆ ಏನೂ ಆಗಿರಲ್ಲ. ಅವ್ರು ಆದಷ್ಟು ಬೇಗ ಸಿಗ್ತಾರೆ. ಹರಿ ಚಿಕ್ಕಪ್ಪ ಎಲ್ಲ ಕಡೆ ಹುಡುಕ್ತಿದ್ದಾರೆ. ಯಾವ ಕ್ಷಣದಲ್ಲಿ ಬೇಕಾದರೂ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಗ್ಬೋದು. ಹಲೋ, ಅನ್ನಪೂರ್ಣಮ್ಮ ಅವ್ರ ಮನೆನಾ? ಹೌದು, ನೀವು? ನಾನು ಹರಿ ಸ್ನೇಹಿತ ಮಾತಾಡ್ತಾ ಇದ್ದೀನಿ. ಅವ್ರ ಅಣ್ಣನ ಬಗ್ಗೆ ಏನಾದ್ರು ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಫೋನ್ ಮಾಡಿ ಅಂತ ಹೇಳಿದ್ರು. ತುಂಬ ಟ್ರೈ ಮಾಡ್ತಾ ಇದ್ದೀನಿ, ಅವ್ರ ಮೊಬೈಲ್ಗೆ ನಾಟ್ ರೀಚಬಲ್ ಬರ್ತಾ ಇದೆ. ಅದಕ್ಕೆ ಲ್ಯಾಂಡ್ಲೈನಿಂಗ್ ಮಾಡಿದೆ. ಹರಿ ಚಿಕ್ಕಪ್ಪ ಮನೇಲಿಲ್ಲ. ನಾನು ಜಾನ್ವಿ ಅಂತ ಅವ್ರ ಸೊಸೆ ಮಾತಾಡ್ತಿರೋದು. ಗುರುಮಾವನ್ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಹೌದು, ಅದು ಗೊತ್ತಾಯ್ತು, ಅದಕ್ಕೆ ಕಾಲ್ ಮಾಡಿದೆ. ಗುರು ಇವಾಗ ಗುಲ್ಬರ್ಗಾದಲ್ಲಿದ್ದಾರಂತೆ. ಹೌದಾ? ಹಾಂ, ಅಲ್ಲೇ ಒಂದು ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರಂತೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಮತ್ತೆ ನಿಮಗೆ ಕಾಲ್ ಮಾಡ್ತೀನಿ. ಥ್ಯಾಂಕ್ ಯು. ನನ್ವಿ, ಯಾರ್ದು ಫೋನು? ಏನಂತೆ? ಅಜ್ಜಿ, ಅದು ಹರಿ ಚಿಕ್ಕಪ್ಪನ ಫ್ರೆಂಡ್ ಫೋನ್ ಮಾಡಿದ್ರು. ಗುರುಮಾವನ್ ಬಗ್ಗೆ ಹೇಳಕ್ಕೆ. ಗುರುಮಾವ ಸೇಫ್ ಆಗಿದಾರಂತೆ. ಹೌದಾ? ಎಲ್ಲಿದ್ದಾರಂತೆ? ಏನ್ ಮಾಡ್ತಿದಾರಂತೆ? ಅದನ್ನ ಮಾಲತಿ ಅತ್ತೆ ಮುಂದೆ ಹೇಳ್ತೀನಿ, ಬನ್ನಿ. ಅದು ಆಮೇಲೆ ಹೇಳುವಂತೆ, ಇವಾಗ ನನ್ಗೆ ಹೇಳಿ ನೀನು. ನಾನು ಅದನ್ನ ಹೇಳಿದಾಗ ನಿಮ್ಮಿಬ್ರು ಮುಖದಲ್ಲಾಗೋ ಸಂತೋಷನ ಒಟ್ಟಿಗೆ ನೋಡ್ಬೇಕು. ನಾನು ಅಲ್ಲೇ ಹೇಳ್ತೀನಿ, ಬನ್ನಿ. ಮಾಲತಿ, ಅತ್ತೆ, ಅತ್ತೆ, ಮಾಲತಿ, ಅಜ್ಜಿ, ನೀವು ಸಮಾಧಾನ ಮಾಡ್ಕೊಳ್ಳಿ. ಏನಾಗಿದೆ? ಏನ್ ಮಾಡಿಕೊಟ್ಟಿದ್ದಾರೆ ಇವಳು? ಏನ್ ನಡೀತಾ ಇದೆ ಇಲ್ಲಿ? ಅಜ್ಜಿ, ಅತ್ತೆಗೆ ಏನೂ ಆಗಿರಲ್ಲ. ನೀವು ಧೈರ್ಯವಾಗಿರಿ, ನಾನು ನೋಡ್ಕೊಂಡು ಬರ್ತೀನಿ. ನಾನು ಬರ್ತೀನಿ. ಬೇಡ ಬೇಡ, ನೀವಿಲ್ಲೇ ಇರಿ. ಅಜ್ಜಿ, ಮಾಲತಿ ಅತ್ತೆ ಎಲ್ಲೂ ಕಾಣಿಸ್ತಿಲ್ಲ. ಹಾಗಾದ್ರೆ ಅವಳೇನೋ ಮಾಡ್ಕೊಂಡಿರ್ತಾರೆ. ಅಯ್ಯೋ ದೇವ್ರೇ! ಅಜ್ಜಿ, ಅಲ್ಲಿ ಏನಾದರೂ ಇದೆಯಾ? ಮಾಲತಿ ಅತ್ತೆ ಅವ್ರ ನಿರ್ಧಾರನ ಬದಲಾಯಿಸ್ಕೊಂಡಿರ್ತಾರೆ. ಮೊದಲು ಅವ್ರು ಎಲ್ಲಿದ್ದಾರೆ ಅಂತ ನಾವು ಹುಡ್ಕೋಣ. ನೀವು ಬನ್ನಿ. ನಾಳೆ ನೀನು ತಗೊಂಡೋಗಿ ಕೊಡ್ತಿದೀಯ, ಇಲ್ಲ ಅಂದ್ರೆ? ಇಲ್ಲ ಇಲ್ಲ ಇಲ್ಲ, ನಾಳೆ ತಗೊಂಡು ಕೊಡ್ತೀನಿ. ಥ್ಯಾಂಕ್ಸ್ ಅಜ್ಜಿ. ನೀನೇನು ಥ್ಯಾಂಕ್ಸ್ ಹೇಳೋದು? ಬೇಕಾದ್ರೆ ಒಡವೆ ಬಟ್ಟೆಗಳೆಲ್ಲ ತಗೊಂಡಿದ್ಮೇಲೆ ಅವರೇ ಬಂದು ಥ್ಯಾಂಕ್ಸ್ ಹೇಳಲಿ. ಯಾಕೆ ಅಂದ್ರೆ ನೀನು ನಮ್ಮನೆ ಹೆಣ್ಮಗಳು, ಅರ್ಥ ಆಯ್ತಾ? ಜಾನ್ವಿ, ಆ ಜ್ಯುವೆಲ್ರಿ ಅಂಗಡಿಯಾಗ ನೀವು ಫೋನ್ ಮಾಡಿಕೊಡು. ಮಾಡು. ಹಲೋ, ನಮಸ್ಕಾರ. ನಾನು ಅನ್ನಪೂರ್ಣಮ್ಮ. ನಮಗೆ ಒಡವೆಗಳು ಬೇಕು ಅಂತ ಹೇಳಿದ್ನಲ್ಲ, ನಿಮ್ಮ ಹುಡುಗ ನಮಗೆ ಕ್ಯಾಟ್ಲಾಗ್ ಕಾಪಿ ಇಲ್ಲಿ ತಂದು ಕೊಟ್ಟಿದ್ದಾನೆ. ನಾವು ಅದರಲ್ಲಿ ನೋಡಿಬಿಟ್ಟು ಯಾವ ಬೇಕು ಅಂತ ಹೇಳ್ತೀನಿ. ನಾಳೆ ಕಳಿಸ್ಕೊಟ್ಬಿಡಿ. ನಮಸ್ಕಾರ. ಜಾನ್ವಿ ಜಾನ್ವಿ ಜಾನ್ವಿ, ಒಂದು ನಿಮಿಷ ಬಾಯಲ್ಲಿ. ಅದು ನಾಳೆ ಜ್ಯುವೆಲ್ರಿ ಸೆಲೆಕ್ಷನ್ ಇದೆ ಅಲ್ವಾ? ಹೌದು. ಸೊ ಸೊ ನಾಳೆ ಅವರು ಬರ್ತಾರಲ್ವಾ? ಅವರು ಅಂದರೆ? ಅದೇ ಜಾಹ್ನವಿ, ನವೀನ್. ನವೀನ್ ಅವರಾ? ಜಾಹ್ನವಿ, ನಾಳೆ ಅವ್ರನ್ನ ಕರೆಸ್ತಿದ್ದೀರಾ ಅಲ್ವಾ? ಖಂಡಿತ ಇಲ್ಲ. ಯಾಕೆ? ಅವ್ರು ಯಾಕೆ? ಮತ್ತೆ ಇವತ್ತು ಯಾಕೆ ಕರೆಸಿದ್ರಿ?
ಇವತ್ತು ನಿಮ್ಮ ಎಂಗೇಜ್ಮೆಂಟಿಗೆ ಮದುವೆಗೆ ಬಟ್ಟೆ ಸೆಲೆಕ್ಟ್ ಮಾಡಬೇಕಿತ್ತು, ಅವರಿಗೂ ಸೆಲೆಕ್ಟ್ ಮಾಡಬೇಕಿತ್ತು, ಅದಕ್ಕೆ ಕರೆಸಿದ್ವಿ. ಮತ್ತೆ ನಾಳೆ ಜ್ಯುವೆಲ್ರಿ ಸೆಲೆಕ್ಷನ್ ಇದೆ ಅಲ್ಲ. ನೀವೇ ಹೆಂಗಸರು ಓಲೆ ಸರಾಬಳೆ ಅಂತ ಸೆಲೆಕ್ಟ್ ಮಾಡ್ತೀರಾ, ಅವ್ರು ಯಾಕೆ ಬೇಕು? ಅಲ್ಲ ಜಾನ್ವಿ, ಅವ್ರಿಗೂ ಬ್ರೇಸ್ಲೆಟ್ಟು ಉಂಗುರ ಚೈನು ಇದೆಲ್ಲ ತಗೋಬೇಕಲ್ವಾ? ಅವರು ಡಿಸೈನ್ ಬಗ್ಗೆ ಪರ್ಟಿಕ್ಯುಲರ್ ಇರಲ್ಲ, ನಾವೇ ತೊಗೊಂಡ್ರಾಯ್ತು. ಅಲ್ಲ ಜಾನ್ವಿ, ಅವ್ರನ್ನ ಕರೆಸಿದ್ರೆ ನಮ್ಮ ಜ್ಯುವೆಲ್ರಿ ಸೆಲೆಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಿದ್ರು. ಅದಕ್ಕೆ ನಾನು ಇದೀನಲ್ಲ ಬಸ್ಸು. ಇಲ್ಲ ಅಂದವ್ರು ಯಾರು? ಆದರೂ ಏನಾದರೂ ಏನು ಜಾನ್ವಿ ನೀನು ಅವ್ರನ್ನ ಯಾಕೆ ಕರೆಸು ಅಂತ ಹೇಳ್ತಿದ್ದೀವಿ ಅಂತ ನಿಂಗೆ ಅರ್ಥ ಆಗ್ತಿಲ್ವಾ? ಆಗ್ತಿಲ್ಲ. ಸುಳ್ಳು ಹೇಳ್ಬೇಡ ನೀನು ಲವ್ ಮಾಡೇ ಮದುವೆ ಆಗಿರೋದು. ಹೌದು, ಆದರೆ ಗಿದ್ರೆಲ್ಲ ಬೇಡ ಪ್ಲೀಸ್ ಜಾನ್ವಿ. ನಾಳೆ ನಂದನ್ನು ಸುನೀಲು ಮತ್ತು ನವೀನ್ ಅವ್ರನ್ನ ಕರೆಸಿ ಅಂತ ಅತ್ತೆ ಹತ್ರ ಹೇಳು. ನನ್ನ ಕೈಯಲ್ಲಾಗಲ್ಲ, ಬೇಕಂದರೆ ನೀವೇ ಅದಕ್ಕೆ ಅಪ್ಲಿಕೇಶನ್ ಹಾಕಿ. ಕೆಲವು ಅಪ್ಲಿಕೇಶನ್ಸು ನೀನು ಅಪ್ಲೈ ಮಾಡಿದ್ರೇ ಅಪ್ರೂವ್ ಆಗೋದು. ಪ್ಲೀಸ್ ಜಾನ್ವಿ, ಇಲ್ಲ ಅನ್ಬೇಡ. ಜಲಸ ನೀವು? ಜಲಸ್ ಅಲ್ಲ, ಅತ್ತೆ ಹತ್ರ ನಿನ್ನ ಮಾತು ಎಷ್ಟು ಮಟ್ಟಿಗೆ ನಡೆಯುತ್ತೆ ಅಂತ ಹೇಳಿದೆ. ಪ್ಲೀಸ್ ಕಣೆ, ಇಲ್ಲ ಅನ್ಬೇಡ. ಸಾರಿ, ಆಗಿಲ್ಲ. ಏ ಜಾನ್ವಿ, ಹಾಯ್. ಎಷ್ಟೊತ್ತು ಅಂತ ಕಾಯೋದು? 1 ಅವರಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಕಾಲ್ ಮಾಡಿದ್ರು ರಿಸೀವ್ ಮಾಡ್ತಿಲ್ಲ. ಸಾರಿ. ಏನು ಸಾರಿ? ಲವ್ ಮಾಡೋಕೆ ಒಪ್ಕೊಳ್ಳೋ ಮೊದಲು ನನಗೋಸ್ಕರ ದಿನ ಇಡೀ ಕಾಯ್ತಾ ಇದ್ದೆ. ಈಗ ನಾನು ನಿನಗೋಸ್ಕರ ಕಾಯ್ಕೊಂಡು ನಿಂತ್ಕೋಬೇಕಾ? ಬೆಂಗಳೂರು ಟ್ರಾಫಿಕ್ ಬಗ್ಗೆ ನಿನಗೆ ಗೊತ್ತಲ್ವಾ? ಎಲ್ಲಿ ಯಾವಾಗ ಜಾಮ್ ಆಗಿರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಅವಕ್ಕೇನು ಗೊತ್ತಿರುತ್ತಾ ನಾನು ನನ್ನ ಗರ್ಲ್ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗ್ತಿದ್ದೀನಿ ಅಂತ? ಈ ನೆಪ ಎಲ್ಲ ಬೇಡ. ನನಗೆ ಗೊತ್ತು ನೀನು ನಾಟಕ ಮಾಡ್ತಿದ್ಯಾ ಅಂತ. ನಾನು ಯಾಕೆ ಲೇಟಾಗಿ ಬಂದೆ ಅನ್ನೋಕ್ಕೆ ಇನ್ನೊಂದು ರೀಸನ್ ಇದೆ. ಏನು ಗೊತ್ತಾ? ಏನು? ನಾನು ನಿಮಗೋಸ್ಕರ ತಂದಿರೋ ಗಿಫ್ಟ್, ನಮ್ಮ ಮದುವೆ ಸ್ಯಾರಿ. ಅಂಗಡಿಯಿಂದ ಅಂಗಡಿಗೆ ಅಲ್ದು ಈ ಸೀರೆ ಸೆಲೆಕ್ಟ್ ಮಾಡ್ಕೊಂಡು ತರೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು. ನಾನು ಪ್ರೀತಿಯಿಂದ ಈ ಸೀರೆ ನಿನಗೆ ಕೊಡೋಣ ಅಂತ ಬಂದರೆ ನೀನು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ಯಾ, ಸರಿನಾ? ಸಾರಿ ರವಿ, ನನಗೆ ತುಂಬ ಹರ್ಟ್ ಮಾಡ್ಬಿಟ್ಟೆ, ನನ್ನ ಕ್ಷಮಿಸೋ. ನಿಮ್ಮ ಕೋಪ ಕಮ್ಮಿ ಆಯ್ತಲ್ಲ, ನನಗೆ ಸಾಕು. ಸೀರೆ ಇಷ್ಟ ಆಯಿತು ತಾನೆ? ನೀವು ಕೊಟ್ಟಿದ್ದೀರಾ ಅಂದಮೇಲೆ ಇಷ್ಟ ಆಗದೆ ಇರುತ್ತಾ? ಇಷ್ಟ ಆಗಿದ್ದು ಬರೀ ಸೀರೆನಾ ಅಥವಾ ನನ್ನ ಪ್ರೀತಿನ? ಎರಡು. ಆದರೆ ಈ ಸೀರೆಗಿಂತ ನಿನ್ನ ಪ್ರೀತಿನೇ ಜಾಸ್ತಿ ಇಷ್ಟ. ನಮ್ಮ ಮದುವೆಗೆ ನೀನು ಇದೇ ಸೀರೆ ಉಟ್ಕೋಬೇಕು. ಯಾಕಂದರೆ ನಾನು ನಿನ್ನನ್ನು ಈ ಸೀರೆಯಲ್ಲಿ ಆಲ್ರೆಡಿ ಇಮ್ಯಾಜಿನ್ ಮಾಡ್ಕೊಂಡಿದ್ದೀನಿ. ಸರಿ. ಮತ್ತೆ ಏನು ಮತ್ತೆ? ಬೇರೆ ವಿಷಯ? ಬೇರೆ ಏನೂ ಇಲ್ಲ. ಹೇಳಕ್ಕ? ರವಿ, ಉಷಾನಿಗೆ ಫೋನ್ ಕೊಡು. ಏಕೆ? ಕೊಡೋ, ಹೇಳ್ತೀನಿ. ಹೇಳಿ ಮೇಡಮ್. ಉಷಾ, ನಿನಗೆ ಅಂತ ಕೊಟ್ಟು ಕಳ್ಸಿದ ಸೀರೆ ರವಿ ನಿನಗೆ ಕೊಟ್ನಾ? ನಿನಗೆ ಇಷ್ಟ ಆಯ್ತಾ? ಬಟ್ಟೆ ಪರ್ಚೇಸಿಂಗಿಗೆ ನನಗೆ ಕರ್ಕೊಂಡು ಬಾ ಅಂತ ರವಿ ಹತ್ರ ಹೇಳಿದ್ದೆ. ಅವನಿಗೆ ಆಫೀಸಲ್ಲಿ ಕೆಲಸ ಐತಂತೆ, ಅದಕ್ಕೆ ಬರೋಕ್ಕಾಗಲ್ಲ ಅಂತ ಹೇಳ್ದ. ನೀನು ಯಾವುದೇ ಸೀರೆ ಸೆಲೆಕ್ಟ್ ಮಾಡಿದ್ರೂ ಉಷಾ ಇಷ್ಟಪಡ್ತಾಳೆ, ಅದಕ್ಕೆ ನೀನೇ ಸೆಲೆಕ್ಟ್ ಮಾಡು ಅಂತ ಹೇಳ್ದ. ನಾನು ಒಂದು ಒಳ್ಳೆ ರೇಷ್ಮೆ ಸೀರೆನ ಸೆಲೆಕ್ಟ್ ಮಾಡಿ ಕಳಿಸಿದ್ದೀನಿ. ನಿನಗೆ ಇಷ್ಟ ಆಯ್ತಾ? ಹಾಂ, ಇಷ್ಟ ಆಯಿತು ಮೇಡಮ್, ತುಂಬ ಚೆನ್ನಾಗಿದೆ. ಸರಿ, ರವಿ ಜೊತೆ ಇದೆಯಾ ಅನ್ಸುತ್ತೆ. ನಾನು ನಿನ್ನನ್ನು ಡಿಸ್ಟರ್ಬ್ ಮಾಡಲ್ಲ. ಕ್ಯಾರಿ ಆನ್. ಬಾಯ್. ಬಾಯ್ ಮೇಡಮ್. ಯಾಕೆ ಸುಳ್ಳು ಹೇಳ್ದೆ? ಏನು ಸುಳ್ಳು? ಈ ಸೀರೆನ ಜಾನ್ವಿ ಮೇಡಮ್ ಸೆಲೆಕ್ಟ್ ಮಾಡಿ ಕೊಟ್ಟು ಕಳಿಸಿದಂತೆ. ಅದು ನೀನು ಇಷ್ಟೊಂದು ಸುಳ್ಳು ಹೇಳ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ರವಿ. ನಿನ್ನಲ್ಲಿ ಇನ್ನೂ ಮೊದಲಿನ ಗುಣಗಳೇ ಇವೆ. ನೀನು ಬದಲಾಗಿದೆಯಾ ಅಂತ ನಂಬಿ ತಪ್ಪು ಮಾಡಿಬಿಟ್ಟೆ ನಾನು. ಉಷಾ, ಈಗಂಥದ್ದು ಏನಾಯಿತು? ಇದಕ್ಕೆಲ್ಲ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತಿದ್ಯಾ? ನೀನು ಲೇಟಾಗಿ ಬಂದಿದ್ದಕ್ಕೆ ನಿಜವಾದ ಕಾರಣ ಹೇಳಿದಿದ್ರೆ ನಾನು ಬೇಜಾರೇ ಮಾಡ್ಕೋತಾ ಇರಲಿಲ್ಲ. ಆದರೆ ಸುಳ್ಳು ಹೇಳಿ ನಂಬಿಸೋ ಪ್ರಯತ್ನ ಮಾಡಿದ್ದಕ್ಕೆ ಬೇಜಾರಾಗ್ತಿದೆ. ನನ್ನ ಹತ್ರ ಮಾತಾಡಬೇಡ ನೀನು. ಉಷಾ, ನಿಂತ್ಕೊಳ್ಳೆ.